ವಯೋನಿವೃತ್ತಿ ಪ್ರಯುಕ್ತ ಮುಖ್ಯೋಪಾಧ್ಯಾಯ ವೈಜನಾಥ್ ಬಿ ಮಾನ್ಗೋಪಳೆ ಅವರಿಗೆ ವಿಶೇಷ ಗೌರವ ಸನ್ಮಾನ. ಇತ್ತೀಚೆಗೆ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಕೆಪಿಎಸ್ ಶಾಲೆಯಿಂದ ಹಿರಿಯ ಮುಖ್ಯ ಗುರುಗಳಾದ ವೈಜನಾಥ್ ಬಿ ಮಾನ್ಗೋಪಳೆ ಅವರಿಗೆ ವಯೋನಿವೃತ್ತಿ ಹೊಂದಿದ್ದ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಖ್ಯಾತ ಹಾಸ್ಯ ಕಲಾವಿದರಾದ ಪ್ರಾಣೇಶ್ ಗಂಗಾವತಿ, ನವಲಿಂಗ್ ಪಾಟೀಲ್, ಇಂದುಮತಿ ಪಾಟೀಲ್ ಹಾಗೂ ಸಂಗಡಿಗರ ಸಮ್ಮುಖದಲ್ಲಿ ಸನ್ಮಾನ ಸಮಾರಂಭ ಮಂಠಳದ ಮಹಾದೇವ ಮಂದಿರದಲ್ಲಿ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ಜರುಗಿತು. ಪ್ರಖ್ಯಾತ ಹಾಸ್ಯ ಕಲಾವಿದರಾದ ಪ್ರಾಣೇಶ್ ಗಂಗಾವತಿ, ಇಂದುಮತಿ ಸಾಲಿಮಠ್ ಹಾಗೂ ಸಂಗಡಿಗರಿಂದ ಹಾಸ್ಯ ರಸಸಂಜೆ ಕಾರ್ಯಕ್ರಮ ತಡರಾತ್ರಿಯವರೆಗೂ ಜರುಗಿತು. ಹಳೆಯ ವಿದ್ಯಾರ್ಥಿಗಳ ವೃಂದ ಹಾಗೂ ಶಾಲಾ ಸಿಬ್ಬಂದಿಯವರಿಂದ ಜೊತೆಗೆ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ವೈಜನಾಥ್ ಬಿ ಮಾನ್ಗೋಪಳೆ ದಂಪತಿಗಳಿಗೆ ವಿಶೇಷ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಚೌಕಿಮಠದ ಪೀಠಾಧಿಪತಿ ಮಣಿಪುರ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು, ತ್ರಿಪುರಾಂತದ ಶಬ್ರ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನಿರ್ಮಲಾ ವೈಜನಾಥ್ ಮಾನ್ಗೋಪಳೆ, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಸಂಜೀವ್ ಕುಮಾರ್ ಕಾಂಗೆ, ನಾರಾಯಣ್ ಮಹಾರಾಜ್ ಕಾಂಬಳೆವಾಡಿ, ಪ್ರಮುಖರಾದ ಶಿವಕುಮಾರ್ ಶೆಟ್ಗಾರ್, ರವಿ ನಾಗಿನಕೆರೆ, ಮಹಾಪುರಿ ಸೂರ್ಯವಂಶಿ ಮುಂತಾದ ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ವೈಜನಾಥ್ ಬಿ ಮಾನ್ಗೋಪಳೆ ಹಿರಿಯ ಮುಖ್ಯ ಗುರುಗಳು, ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಕೆಪಿಎಸ್ ಮಂಠಾಳ ಅವರ ಒಂದು ವೈಯಕ್ತಿಕ ಜೀವನದ ಕಿರುಪರಿಚಯ. ವೈಜನಾಥ್ ಬಿ ಮಾನ್ಗೋಪಳೆಯವರು ದಿನಾಂಕ 1/6/1964 ಶ್ರೀ ಬಂಡೆಪ್ಪ ಹಾಗೂ ಶ್ರೀಮತಿ ಶರಣಮ್ಮನವರ ಉದರದಲ್ಲಿ ಮಠಗಳ ಆಲಯವಾದ ಮಂಠಾಳ್ ಗ್ರಾಮದಲ್ಲಿ 2ನೇ ಸುಪುತ್ರನಾಗಿ ಜನಿಸಿದರು. ಶ್ರೀ ಬಂಡೆಪ್ಪ ದಂಪತಿಗಳಿಗೆ 2 ಮಕ್ಕಳು. ಅವರಲ್ಲಿ ಮೊದಲನೆಯ ಸುಪುತ್ರ ಶ್ರೀ ಗಣಪತಿ ಮಾನ್ಗೋಪಳೆ ನಿವೃತ್ತ ಮುಖ್ಯ ಅಭಿಯಂತರು, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯ ಇಲಾಖೆ. ಶ್ರೀ ವೈಜನಾಥ್ ಬಿ ಮಾನ್ಗೋಪಳೆಯವರು ತಮ್ಮ ಹುಟ್ಟೂರಿನಲ್ಲಿಯೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಣವನ್ನು ಪೂರೈಸಿದರು. ನಂತರ ಇಂದಿನ ಕಲಬುರಗಿ ಜಿಲ್ಲೆಯಲ್ಲಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ITI ತರಬೇತಿಯನ್ನು ಪಡೆದುಕೊಂಡು ಮುಂದೆ ತಮ್ಮದೇ ಸ್ವಂತ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಕನ್ನಡ ಹಿಂದಿ ಪಾಠಶಾಲೆಯಲ್ಲಿ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭಿಸಿದರು. ಮುಂದುವರೆದು 1984ರಿಂದ ಇಲ್ಲಿಯವರೆಗೆ ಸಹ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ, ಹಿರಿಯ ಮುಖ್ಯ ಶಿಕ್ಷಕರಾಗಿ, ಸಮೂಹ ಸಂಪನ್ಮೂಲ ವ್ಯಕ್ತಿ ಹಾಗೂ ECO ಆಗಿ ಪ್ರಸ್ತುತ ಸರ್ಕಾರಿ ಮಾದರಿಯ ಶಾಲೆ ಮಂಠಾಳದಲ್ಲಿ ಹಿರಿಯ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಶ್ರೀಯುತರು ಶಿಕ್ಷಣ ಪ್ರೇಮಿಗಳು ಹಾಗೂ ಅವರು ಸೇವೆ ಸಲ್ಲಿಸಿದ ಶಾಲೆಗಳಲ್ಲಿ ವಿನೂತನವಾದ ಕಾರ್ಯಕ್ರಮದ ಮುಖಾಂತರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಧಾರಣೆಗೆ ಪ್ರಯತ್ನಿಸಿದ್ದಾರೆ. ತಮ್ಮ ವೃತ್ತಿ ಬದುಕಿನ ಸುಮಾರು 40 ವರ್ಷಗಳು ಬಡ, ಹಿಂದುಳಿದ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟಿದ್ದವರು. ಅದೇ ರೀತಿ ಗ್ರಾಮದ ಬಡ ಮಕ್ಕಳು ಸಹ ಒಂದೇ ಸೂರಿನಡಿ ಶಿಕ್ಷಣ ಪೂರೈಸಬೇಕೆಂಬ ಹಂಬಲದಿಂದ ತಾಲೂಕಿಗೆ ಒಂದು KPS ಶಾಲೆ ಎಂದರೆ ಒಂದೇ ಸೂರಿನಡಿ LKGಯಿಂದ PUCವರೆಗೆ ಶಿಕ್ಷಣ ಪಡೆಯಲು ಅವರ ಧರ್ಮಪತ್ನಿ ಶ್ರೀಮತಿ ನಿರ್ಮಲಾ ವೈಜನಾಥ್ ಮಾನ್ಗೋಪಳೆ ನಿಕಟಪೂರ್ವ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಬೀದರ್ ಅವರ ಸಹಕಾರದಿಂದ ಸರ್ಕಾರದಿಂದ ಮಂಜೂರಾತಿ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅದೇ ರೀತಿ ಗ್ರಾಮದ ಬಡ ಮಕ್ಕಳು ಸಹ ಆಂಗ್ಲ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಬೇಕು ಎಂಬ ಸದುದ್ದೇಶದಿಂದ ಅವರ ಒಂದು ಹಂಬಲಿಕೆಯ ನಿರಂತರ ಹೋರಾಟದ ಮುಖಾಂತರ LKG, UKG ಹಾಗೂ ಆಂಗ್ಲ ಮಾಧ್ಯಮವನ್ನು ಸರ್ಕಾರ ಹಾಗೂ ಇಲಾಖಾ ಸಹಕಾರದಿಂದ ಪ್ರಾರಂಭಿಸಿದರು. ಅದೇ ರೀತಿ ಅವರ ಧರ್ಮಪತ್ನಿ ಅವರ ಸಹಕಾರದಿಂದ ಮಂಠಾಳ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಸ್ತೆಗಳು ಮತ್ತು ಶುದ್ಧ ನೀರಿನ ಘಟಕಗಳು ಪ್ರಾರಂಭಿಸಿದರು. ಆರೋಗ್ಯವೇ ಭಾಗ್ಯ ಎಂಬ ಆಶಯದಂತೆ ಗ್ರಾಮದಲ್ಲಿನ PHC ಆಸ್ಪತ್ರೆಯನ್ನು CHC ಮೇಲ್ದರ್ಜೆಯಾಗಿ ಪರಿವರ್ತಿಸಿದರು. ಇದರ ಜೊತೆಗೆ ಯಡಿಯೂರಪ್ಪನವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಖುದ್ದಾಗಿ ಭೇಟಿಯಾಗಿ KPS ಶಾಲಾ ಅಭಿವೃದ್ಧಿಗಾಗಿ 2 ಕೋಟಿ ರೂಪಾಯಿ ತಂದಿದ್ದು ಸಹ ಇವರ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಪ್ರಸ್ತುತ ಶಾಲೆಯಲ್ಲೂ ಅವರು ಹಿರಿಯ ಮುಖ್ಯ ಶಿಕ್ಷಕರಾಗಿ ಸೇವೆ ಸೇರಿದಾಗಿ ಕೇವಲ 1225 ದಾಖಲಾತಿ ಇದ್ದದ್ದನ್ನು 730ಕ್ಕೆ ಹೆಚ್ಚಿಸಿದ ಕೀರ್ತಿ ವೈಜನಾಥ್ ಮಾನ್ಗೋಪಳೆ ಅವರಿಗೆ ಸಲ್ಲುತ್ತದೆ. ವೃತ್ತಿ ಜೀವನದಲ್ಲಿ ಶ್ರೀಯುತರು ಎಷ್ಟು ಯಶಸ್ವಿಯಾಗಿದ್ದಾರೋ ಅಷ್ಟೇ ಅವರ ವೈಯಕ್ತಿಕ ಬದುಕಿನಲ್ಲಿಯೂ ಸಹ ಅಷ್ಟು ಯಶಸ್ವಿ ಕಂಡುಕೊಂಡಿದ್ದಾರೆ. ಅವರ ಕುಟುಂಬದಲ್ಲಿ ಶ್ರೀಮತಿಯವರು ನಿಕಟಪೂರ್ವ ಅಧ್ಯಕ್ಷರೂ ಆದಂಥ ನಿರ್ಮಲಾ ಅವರು ಜಿಲ್ಲಾ ಪಂಚಾಯತ್ ಬೀದರ್ ದಂಪತಿಗಳಿಗೆ 4 ಮಕ್ಕಳು. ಮೊದಲ ಸುಪುತ್ರಿ ಡಾಕ್ಟರ್ ವಾಣಿಶ್ರೀ MBBS MD, ಡಾಕ್ಟರ್ ಐಶ್ವರ್ಯ MBBS MD.
ಒಬ್ಬ ಮಗ ಶ್ರೀ ಮಂಜುನಾಥ್ ವಿ ಮಾನುಗೋಪಳೆ ಪ್ರಥಮ ದರ್ಜೆಯ ಗುತ್ತಿಗೆದಾರರು. ಕೊನೆಯ ಮಗ ಅಭಿಷೇಕ್ MBBS ಪ್ರವೇಶ ಪಡೆದಿದ್ದಾರೆ ಹಾಗೂ ಇವರ ಇಬ್ಬರು ಅಳಿಯಂದಿರು ಸಹ MBBS MD ಡಾಕ್ಟರ್ ಆಗಿದ್ದಾರೆ. ಬಹುಶಃ ಒಬ್ಬ ಕನ್ನಡ ಶಾಲೆಯ ಮೇಷ್ಟ್ರು ಅಂದರೆ ಹೀಗಿರಬೇಕು, ಇಷ್ಟು ಸಾಧನೆಯ ಶಿಖರವನ್ನು ಏರುತ್ತಾರೆ ಎಂಬುದನ್ನು ಊಹೆಗೂ ನಿಲುಕದ ವಿಚಾರವೇ ಎನ್ನಬಹುದು.